ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಈ ಹಿಂದೆ ಹಲವಾರು ಬಾರಿ KS ಪರೀಕ್ಷೆಗಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಒಂದು ಹೋರಾಟ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಾಗ ತುಂಬ ಜನ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಕೇಳ್ಕೊಂಡಿದ್ದಂಥದ್ದು, ನಮಗೆ ಹೋರಾಟಕ್ಕೆ ಬರೋದಕ್ಕಾಗಲ್ಲ ಕೆಲವೊಂದಿಷ್ಟು ಕಾರಣಗಳು. ಅಂದರೆ ಈಗ ಬೆಂಗಳೂರು ದೂರ ಆಗುತ್ತೆ ಆ್ಯಂಡ್ ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರಬೇಕು. ಸೊ ಆದ ಕಾರಣ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾದರೂ ಪ್ರೊಟೆಸ್ಟನ್ನು ಆಯೋಜನೆ ಮಾಡಿ ಅಂತ ತುಂಬ ಜನ ಈ ಹಿಂದೆ ಕೇಳ್ಕೊಂಡಿದ್ರಿ. ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಾಳೆ ಧಾರವಾಡದಲ್ಲಿ ಈ ಒಂದು ಏನು KS ಮರು ಅಧಿಸೂಚನೆ ಆಗಬೇಕಂತ ಮುಖ್ಯವಾಗಿದೆ, ಇದರ ಒಂದು ಹೋರಾಟ. ಹಾಗೆ PDO ಪರೀಕ್ಷೆಯಲ್ಲಿ 12 ಜನರ ಮೇಲೆ FIR ಹಾಕಿದ್ದಾರೆ. ಈ ಒಂದು FIR ತೆಗಿಬೇಕು ಅನ್ನೋದು. ಹಾಗೆ SD FDA ಬೇರೆ ಬೇರೆ ನೇಮಕಾತಿಗಳು ಯಾವುದಕ್ಕೂ ಕೂಡ ಚಾಲನೆ ಇಲ್ಲ, ಅದು ಶೀಘ್ರವಾಗಿ ಆಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ ಮೀಸಲಾತಿಯ ವರದಿಯನ್ನು ಆದಷ್ಟು ಬೇಗ ಸಲ್ಲಿಕೆ ಮಾಡಿ, ಅಂತಿಮ ವರದಿಯನ್ನು ಸರ್ಕಾರ ಹೊಸ ನೇಮಕಾತಿಗಳಿಗೆ ಚಾಲನೆಯನ್ನು ನೀಡಬೇಕು. ಹಾಗೆ ಶಿಕ್ಷಕ ಹುದ್ದೆಗಳ ಭರ್ತಿಗೂ ಕೂಡ ಸರ್ಕಾರ ಆದಷ್ಟು ಬೇಗ ಕ್ರಮ ವಹಿಸಬೇಕು. ಎಲ್ಲ ಒಂದು ವಿಚಾರಗಳನ್ನು ಇಟ್ಕೊಂಡು ನಾಳೆ ಧಾರವಾಡದ ಜಯನಗರದಿಂದ ಅಪ್ ಟು DC ಕಚೇರಿವರೆಗೂ ಒಂದು ರ್ಯಾಲಿ ಇದೆ. ಹತ್ತತ್ರ ಒಂದು 5,000 to 10,000 ವಿದ್ಯಾರ್ಥಿಗಳಾದರೂ ಅಲ್ಲಿ ಸೇರಿದರೆ ಖಂಡಿತವಾಗಿ ಒಂದೊಳ್ಳೆಯ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಬಹುದು. ಕಾರಣ ಧಾರವಾಡದಲ್ಲಿ ಅತಿ ಹೆಚ್ಚು ಸ್ಪರ್ಧಾ ಆಕಾಂಕ್ಷಿಗಳು, ವಿಶೇಷವಾಗಿ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್, KS ಪರೀಕ್ಷೆಯ ಒಂದು ಆಸ್ಪಿರೆಂಟ್ಸ್ ಆಗಿರ್ಬೋದು, PSI ಹಾಗೆ FD SD ಬೇರೆ ಬೇರೆ ಎಲ್ಲ ಇಲಾಖೆ ಹುದ್ದೆಗಳಿಗೆ ಓದ್ತಾ ಇರುವಂಥವ್ರು ಎಲ್ಲರೂ ಕೂಡ ಅತಿ ಹೆಚ್ಚಾಗಿರೋದು ಧಾರವಾಡದಲ್ಲಿ. ಈಗ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಧಾರವಾಡ ಮತ್ತು ಬಿಜಾಪುರದಲ್ಲಿ ಒಂದು ಹತ್ತತ್ರ 20,000 to 25,000 ಜನ ಆಸ್ಪಿರೆಂಟ್ಸ್ ಇದ್ದೀರಾ ಅನ್ನೋ ಒಂದು ಬೆಲೆಯಿದೆ. ಅದಕ್ಕಿಂತ ಹೆಚ್ಚು ಕೂಡ ಇದ್ದೀರಾ. ಆದ ಕಾರಣ ನಾಳೆ ನಡೆಯುವಂಥ ಒಂದು ಏನು ರ್ಯಾಲಿ ಇದೆ, ಆ ಒಂದು ರ್ಯಾಲಿಗೆ ಆದಷ್ಟು ಎಲ್ಲರೂ ಕೂಡ ಭಾಗವಹಿಸಬೇಕು. ಖಂಡಿತವಾಗಿಯೂ ತುಂಬ ಜನ ಕೇಳ್ತಾ ಇರ್ತೀರ, ಹೋರಾಟನೇ ಮಾಡಲಿಲ್ಲ ಈ ಬಾರಿ, ಹಾಗೇನು ಕರವೆಯಿಂದ ಇತ್ತು, ಅದು ಕೂಡ ಆಗಿಲ್ಲ. ಈಗ ಲೀಗಲ್ ಫೈಟ್ ಒಂದು ಕಡೆ ನಡೀತಾ ಇದೆ, ಬಟ್ ಅದು ಇರಲಿ, ಅದರ ಜೊತೆ ಇದು ಕೂಡ ನಡಿಬೇಕು. ನಮಗೆ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು, ಬಾಬಾ ಸಾಹೇಬರು ಹೇಳ್ಕೊಟ್ಟಿರುವಂಥದ್ದು ಸಂಘಟಿತರಾಗಿ ಹೋರಾಟ ಮಾಡಿ ಅನ್ನೋ ಒಂದು ವಿಷಯವನ್ನು, ಅದನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಏನು ಅಂತಂದರೆ ತೀವ್ರಗಾಮಿಗಳ ರೀತಿ ಹೋರಾಟ ಮಾಡೋದಕ್ಕೆ ಈಗಿನ ಪರಿಸ್ಥಿತಿಗಳೆಲ್ಲ ಸಾಧ್ಯವಿಲ್ಲ. ಅದನ್ನು ಯಾರೂ ಕೂಡ ಮಾಡೋದಕ್ಕಾಗಲ್ಲ. ಕಾರಣ ಪ್ರತಿಯೊಬ್ಬರಿಗೂ ಕೂಡ ಭವಿಷ್ಯ ಇದೆ. ಇಲ್ಲಿ ಒಂದೇ ಒಂದು FIR ಇಡೀ ಒಂದು ಆತನ ಕಂಪ್ಲೀಟ್ ಕರಿಯರ್ನ ಹಾಳು ಮಾಡಿಬಿಡುತ್ತೆ. ಅದು ಕೂಡ ಅಷ್ಟೇ. ಯಾಕೆ ಅಂತಂದರೆ ಕಾನೂನನ್ನು ಕೈಗೆತ್ಕೊಂಡು ನಾವು ಹೋರಾಟ ಮಾಡೋದಕ್ಕೆ ನಾವ್ಯಾರು ಕೂಡ ಇಲ್ಲಿ ಅಶಿಕ್ಷಿತರಲ್ಲ. ಎಲ್ಲರೂ ಕೂಡ ಎಜುಕೇಷನ್ನ ಪಡ್ಕೊಂಡವರು, ಒಂದೊಳ್ಳೆಯ ಹುದ್ದೆಯ ಕನಸನ್ನು ಕಾಣ್ತಾ ಇರುವಂಥವ್ರು. ಬಟ್ ಏನು ಮಾಡ್ತೀರಾ, ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಈ ರೀತಿ ಘಟನೆಗಳಾದಾಗ ನಾವು ಇದ್ರ ವಿರುದ್ಧ ಹೋರಾಟ ಮಾಡಲೇಬೇಕು, ಬೇರೆ ಯಾವುದೇ ದಾರಿಗಳಿಲ್ಲ. ಆದ ಕಾರಣ ಈ ಬಾರಿ ಧಾರವಾಡದಲ್ಲಿ ಹೋರಾಟ ಆಯೋಜನೆ ಮಾಡಲಾಗಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ. ಈಗ ಒಳ ಮೀಸಲಾತಿ ವರದಿ ಯಾಕೆ ತಡ ಆಗ್ತಾಯಿದೆ ಅನ್ನೋದಕ್ಕಿಂತ ಸರ್ಕಾರದ ಹತ್ರ ನೇರವಾಗಿ ಹೇಳಬೇಕಂತಂದರೆ ಹಣ ಇಲ್ಲ. ಇವತ್ತು ನಾನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ, ನೋಡ್ಬೋದು. ಅದರಲ್ಲಿ ಒಬ್ಬ ಹೆಣ್ಮಕ್ಳು ಹೇಳ್ತಾಳೆ ಏನಂತಂದರೆ, ಇಲ್ಲಿ ನಮಗೆ 2,000 ಉಚಿತ ಕೊಟ್ಟು, ಇನ್ನೇನೋ ಉಚಿತ ಕೊಟ್ಟು, ಬೇರೆ ಬೇರೆ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಇವರು ಕೊಳ್ಳಿ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ KS ಹುದ್ದೆಗೂ ಕೂಡ ಇವರು ಕೊಳ್ಳಿ ಇಡೋಕ್ಕೆ ಹೋಗ್ತಾ ಇದ್ದಾರೆ. ಬಡವ್ರ ಮಕ್ಕಳು ಏನೋ ಒಂದು ಅಧಿಕಾರಿ ಆಗಬೇಕು ಅಂತ ಕನಸು ಕಾಣ್ತಿದ್ರೆ ಇವರು ತಮ್ಮ ಬೊಕ್ಕಸವನ್ನು ತುಂಬಿಕೊಳ್ಳೋಕ್ಕೆ ಎಲ್ಲಿಂದನೂ ಹಣ ಬರುತ್ತಲ್ಲ ಸಾಕು ಅನ್ನೋ ಒಂದು ಯೋಚನೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ಅವ್ರು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಿಲ್ಲ. ಏನಾದರೂ ಆಗಲಿ, ಏನು ಮಾಡ್ತಾರೆ ಅಭ್ಯರ್ಥಿಗಳು, ಹೋರಾಟ ಮಾಡ್ತಾರೆ, 1 ದಿನ 2 ದಿನ ಕೋರ್ಟ್ಗೆ ಹೋಗ್ತಾರೆ, ಹೋಗಲಿ. ಎಲ್ಲ ರೀತಿಯಾದಂಥ ಭಂಡತನಕ್ಕೆ ಸರ್ಕಾರ ಮತ್ತು KPSC ಬಿದ್ದುಬಿಟ್ಟಿದೆ. ಏನೂ ಮಾಡೋದಕ್ಕಾಗಲ್ಲ. ಈ ಭಂಡತನವನ್ನು ತೊಲಗಿಸಬೇಕಂತಂದರೆ ಒಂದು ದೊಡ್ಡ ವಿದ್ಯಾರ್ಥಿ ಕ್ರಾಂತಿ ಆಗಬೇಕು ಅಂತ ಈ ಹಿಂದೆ ಹೈಕೋರ್ಟ್ನ ನ್ಯಾಯಾಧೀಶರಾದ ಕೃಷ್ಣ ದೀಕ್ಷಿತ್ ಸರ್ ಹೇಳಿದರು. ನಮ್ಮ ರಾಜ್ಯದಲ್ಲಿರುವಂಥ ಆಸ್ಪಿರೆಂಟ್ಸ್ಗಳ ಕತೆ ಗೊತ್ತೇ ಇದೆ ನಿಮಗೆ. ಬೆಂಗಳೂರಲ್ಲಿ ಎಸ್ಪೆಷಲಿ ಏನಾದರೂ ಪ್ರೊಟೆಸ್ಟ್ ಆದರೆ ಲೈಬ್ರರಿಯಿಂದ ಯಾರೂ ಕೂಡ ಎದ್ದು ಬರಲ್ಲ. ಅಷ್ಟೊಂದು ಅವರಿಗೆ ಹೈಜಿನಿಕ್ ಆದಂಥ ಒಂದು ಲೈಫ್ ಬೇಕಿರುತ್ತೆ. ಅವ್ರದ್ದು ಎಲ್ಲೋ ಕೂಡ ಹೊರಗಡೆ ಹೋಗೋದಕ್ಕೂ ಬೇಡ. ಬಟ್ ಅದರಿಂದ ಏನೇ ಫಲಿತಾಂಶ ಬರಲಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅನ್ನೋ ಜನ ಮನಸ್ಥಿತಿ ಇರೋರು ಇದ್ದಾರೆ. ಆದ ಕಾರಣ ನಾಳೆ ನಡೆಯುವಂಥ ಪ್ರೊಟೆಸ್ಟು ಯಶಸ್ವಿ ಆಗಬೇಕು ಅಂತಂದರೆ ಎಲ್ಲರ ಒಂದು ಬೆಂಬಲ ಇರಬೇಕು. ಎಸ್ಪೆಷಲಿ ಧಾರವಾಡದ ಆಸ್ಪಿರೆಂಟ್ಸ್ ತುಂಬ ಜನ ಈಗ ಆಲ್ರೆಡಿ ಹಲವಾರು ಜನ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತುಂಬ ಉತ್ತಮವಾದಂಥ ಶಿಕ್ಷಕರು ಧಾರವಾಡದಲ್ಲಿದ್ದಾರೆ. ಜೀನಿಯಸ್ ಕರಿಯರ್ ಅಕಾಡೆಮಿ, ನಮ್ಮ ಸಿದ್ದಣ್ಣ ದಳವಾಯಿ ಸರ್ ಆಗಿರ್ಬೋದು, ಹಲವಾರು ಜನ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಶ್ರಮಪಟ್ಟು ಬದುಕಿನಲ್ಲಿ ತುಂಬ ಕಷ್ಟದಿಂದ ಬಂದಂಥವ್ರು. ಅವ್ರಿಗೆ ವಿದ್ಯಾರ್ಥಿಗಳ ಕಷ್ಟ ಖಂಡಿತವಾಗಿ ಗೊತ್ತಿದೆ. ಆದ್ದರಿಂದಲೇ ಈ ಒಂದು ರ್ಯಾಲಿಯನ್ನು ಧಾರವಾಡದಲ್ಲಿ ಆಯೋಜಿಸಿರೋದು. ಆದಷ್ಟು ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.